ಕಾಫ್ ಮಸಾಜ್ ಅಂದ್ರೆ ಎದಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ ಇಡೀ ಬಾಡಿ ಒಳಗೆ ಇರ್ತಕ್ಕಂಥ ಪೇನ್ ತೆಗಿಯುವಂತ ಕೆಲಸ ಮಾಡ್ಬೇಕು. ಅಂದ್ರೆ ಒಂದ್ ಏನೋ ಒಂದು ನಾರ್ಮಲ್ ಆಗಿ ಉಗುಳಾನಗಡಿ ಬಂದ್ರು ಫಸ್ಟ್ ನುಸುತನ ಬಂದಿದ್ದಾರೆ. ಫಸ್ಟ್ ಬಾಡಿ ಒಳಗೆ ಸೋಲುವಂತ ಒಂದು ಪಾರ್ಟ್ಸ್ ಅಂದ್ರೆ ಇರ್ತಾರೆ. BP ಹೆಚ್ಚಾಗ್ಲಿ, ಶುಗರ್ ಹೆಚ್ಚಾಗ್ಲಿ, ಫಸ್ಟ್ ಅವ್ರ ಸೂಚನೆ ತೋರಿಸುವಂತ ಜಾಗನೇ ಇದೆ. ಇದು ಸೆಕೆಂಡ್ ಹಾರ್ಟ್ ರೀ. ಇದು ಬಾಡಿ ಒಳಗೆ ರಿಲೀಫ್ ಅನ್ನುವಂಥದ್ದು ಇತ್ತಂದ್ರೆ ಇಡೀ ಬಾಡಿನ ರಿಲೀಫ್ ಇರ್ತದೆ ಒಂದು ಕಂಡೀಷನ್ ಆಗಿರ್ತದೆ. ಅದಕ್ಕೋಸ್ಕರ ಸಾಯಂಕಾಲ ಏನಿರ್ತೈತ್ರಿ ಇದು ಕಾಫ್ ಮಸಾಜ್ ಅಂತ ಹೇಳಿ ಮಾಡ್ತಾರೆ. ಇದು ಹೆಂಗಿರ್ತೈತೆ ಅಂದ್ರೆ 90 ಡಿಗ್ರಿ ಆಂಗಲ್ ಪೂರಾ ಮನುಷ್ಯ ಮುಕ್ಕೊಂಡಿರ್ತಾನ್ರಿ. ದಿಂಬ್ ಇರ್ಲಾರ್ದ ಮುಕ್ಕೋಬೇಕು. ಯಾಕಂದ್ರೆ ಇವತ್ತು ಲಂಬರ್ ಆಗಿರ್ಬೋದು, ಸ್ಪೈನಲ್ ಕೂಡ ಆಗಿರ್ಬೋದು, ಪೂರಾ ನೇರವಾಗಿರ್ಬೇಕು. ನೇರವಾಗಿ ಇದ್ದಾಗ ಮಾತ್ರ ನಾವು ಫೇಸ್ ಮಸಾಜ್ ಮಾಡಿದ್ರ ಮುಖದೊಳಗೆ ಇರ್ತಕ್ಕಂಥ ಎಲ್ಲಾ ನರ್ವ್ ಸಿಸ್ಟಮ್ ಏನಿರುತ್ತಲ್ಲ ಆಕ್ಟಿವೇಶನ್ ಮಾಡೋದ್ರಿ. ಅದು ಇದನ್ನ ಮಾಡುವಂತ ಸ್ಕಿಲ್ ಹೆಂಗಿರುತ್ತೆ 6 ಸ್ಟೆಪ್ ಬರುತ್ತೆ. ಒಂದು ಹೆಂಗಿರ್ತದೆ ಅಂದ್ರೆ ಇದು ನಶ್ಯ ಭಾಗ ಅಂತ ಹೇಳ್ತಾರೆ. ಇದು ನಶ್ಯ ಭಾಗ ರೀ. ಇವತ್ತು ಥೈರಾಯ್ಡ್ ಆಗಿರ್ಬೋದು, ಅಥವಾ ಸೈನಸ್ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಮೂಗಿನ ಸಮಸ್ಯೆ ಆಗಿರ್ಬೋದು, ಇವಕ್ಕೆಲ್ಲಾನು ಹೆಂಗಿರ್ತೈತೆ ಅಂದ್ರೆ ನಾವು ಸ್ಟೆಪ್ ವೈಸ್ ಬಂದೀವಿ ಅಂದ್ರೆ ವ್ಯವಸ್ಥಿತವಾಗಿ ಮಾಡಿದ್ದ ಖರೆ ಐತಂದ್ರೆ ಅವೆಲ್ಲ ರೋಗಕ್ಕೂ ಇಲ್ಲಿ ಪೂರ್ಣ ನಾವು ನಾಂದಿ ಹಾರಬಹುದು. ಇಲ್ಲಿ ನೋಡ್ರಿ, गर्दन ಅಂದ್ರೆ ಪಂಚೇಂದ್ರಿಯಗಳ ಸುತ್ತಲೂ ಇರುವಂತ ಜಾಗ ಅಂದ್ರೆ ಇದು ಫೇಸ್ನಲ್ಲಿ. जास्त गरम असतं तर सांगा. आता बरोबर ना. ಫೇಸ್ ಮಸಾಜ್ ಮಾಡೋ ಮುಂದೆ ಇದನ್ನ ಇಡುವ ಉದ್ದೇಶ ಎದಕ್ಕಪ್ಪ ಅಂದ್ರೆ ಇಲ್ಲಿ ನಾಭಿ ಇರ್ತದ್ರಿ, ಹೊಂಕಳ ಇರ್ತದೆ. ಈ ಹೊಕ್ಕಳ ಬಳಿಯಿಂದ 34 ವರ್ಣ ತಂತುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಇಲ್ಲಿಂದ. ನಾವು ಇದನ್ನ ನಾವು ಒಂದು ಸ್ವಲ್ಪ ಕಾವು ಅನ್ನುವಂಥದ್ದು ಕೊಟ್ಟು ಅಂದ್ರೆ ಹಾರ್ಟ್ ಬ್ಯಾಗ್ ಕೊಟ್ಟು ಅಂದ್ರೆ ಅವೆಲ್ಲ ನರಗಳನ್ನು ಪೂರಾ ಆಕ್ಟಿವೇಶನ್ ಆಗಿರ್ತಾವೆ. ಅದ್ರ ಸಂಬಂಧ ಇದನ್ನು ಕೊಟ್ಟು ಬಿಟ್ಟು ಇದನ್ನು ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಪರಿಣಾಮಕಾರಿ ಆಗಿರುತ್ತೆ. ಮೂರನೇ ಹೆಂಗಿರ್ಬೇಕು ಅಂದ್ರೆ ಇವೆಲ್ಲ ಪಂಚಕರ್ಮದ ಸ್ಟೆಪ್ ಅಲ್ವಾ? ಇದೆಲ್ಲ ಪಂಚಕರ್ಮ ಸ್ಟೆಪ್. ಇದು ಓನ್ಲಿ ಫೇಸ್ ಮಸಾಜ್ ರೀ. ಅದು ಸೈನಸ್ ಬೆಳೆದಿರ್ತೈತಲ್ಲ ಅದಕ್ಕೆ ಇಲ್ಲಿ ನೋಡ್ರಿ. ಇನ್ನು ಕೆಲವೊಬ್ಬರಿಗೆ ಮೆಂಟಲಿ ಹರಾಸ್ಮೆಂಟ್ ಆಗಿರ್ತೈತಿ. ರಾತ್ರಿ ಮಕ್ಕಳ್ತಾರೆ, ನಿದ್ದೆ ಹೊತ್ತಿರ್ತಾರೆ, ಅವ್ರಿಗೆ ಬಡಬಡಿಸ್ತಿರ್ತಾರ, ಎದ್ದು ಹೋಗ್ತಿರ್ತಾರೆ, ರಾತ್ರಿ ನಿದ್ದೆ ಹತ್ತಿರಲ್ಲ, ಮೆಂಟಲಿ ಸ್ಟ್ರೆಸ್ ಕಾಣಿಸ್ತದ ಅಂಥವ್ರಿಗೆ ನೀವು ನೋಡ್ರಿ. ಇದು ಸ್ಲೀಪಿಂಗ್ ಟಿಪ್ಸ್ ರೀ. ಇದು ಹಾಂ, ಸ್ಲೀಪಿಂಗ್ ಟಿಪ್ಸ್. ಇದು ಆಜ್ಞಾ ಚಕ್ರ ಅಂತ ಹೇಳಿ ಬರುತ್ತೆ. ಓಕೆ, ಆಜ್ಞಾ ಚಕ್ರ ವಿತ್ ಸಹಸ್ರಾರ ಚಕ್ರ. ನೋಡ್ರಿ,
ಕಣ್ಣಿನ ಮಸಾಜ್ ಹೆಂಗೆ ಮಾಡೋದು ಅಂದ್ರೆ 15 ಚಕ್ರ ಮೇಲೂ 2 ಬಟ್ಟೆ ಇಟ್ಬಿಟ್ಟು ಇನ್ನು ಸರ್ವೈಕಲ್ಗೆ ನಾವು ಆ್ಯಕ್ಟಿವ್ ಮಾಡುವಂಥ ಕೆಲಸ ಮಾಡ್ಬೇಕು. ಅವಾಗ ರೋಗಿನ ಎಬ್ಸೋಂಗಿಲ್ಲ, ಮನ್ಕೊಂಡಲ್ಲೇ ರಿಲ್ಯಾಕ್ಸ್ ಪೊಸಿಷನ್ದಾಗನ ಕೆಲವೊಂದು ಎಕ್ಸಸೈಸ್ ಮಾಡಿಸ್ಬೇಕು. ಹಂಗಂದ್ರೆ ಇಲ್ಲಿ ನೋಡ್ರಿ, ಅಂದರೆ ಏನ್ರಿ ಹೆಡ್ ಮಸಾಜ್. ಹೆಡ್ ಮಸಾಜ್ ಯಾಕೆ ಲಾಸ್ಟಿಗೆ ಇಡೋದಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳು ವಿನಿಮಯ ಆಗೋದನ್ನ ಮೊದಲು ಇಲ್ಲಿದ್ದಾನೆ, ಡಿಸ್ಟ್ರಿಬ್ಯೂಟ್ ಆಗೋದನ್ನ ಮೊದಲು ಇಲ್ಲಿದ್ದಾನೆ. ಇದು ಹೆಡ್ ಆಫೀಸ್ ಇದ್ದಂಗೆ. ಈ ಹೆಡ್ ಆಫೀಸ್ಗೆ ನಾವು ಹೆಂಗೆ ಕೆಲಸ ಕೊಡ್ಬೇಕಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರ್ತದೆ. ಇಲ್ಲಿ ಹೆಂಗಿರ್ತದೆ ಅಂದ್ರೆ 7 ರಿಂದ 8 ಸ್ಕಿಲ್ ಬರ್ತಾರೆ. ಹೆಡ್ ಮಸಾಜ್ ಸ್ಪೆಸಿಫಿಕ್ ಆಗಿ ನಾವು ಹೆಡ್ ಮಸಾಜ್ ಮಾಡಕತ್ತೀವಿ ಅಂದ್ರೆ 7 ರಿಂದ 8 ಸ್ಕಿಲ್ ಬರ್ತಾರೆ. ಆ 8 ಸ್ಕಿಲ್ ನಾವು ಉಪಯೋಗಿಸಿ ಪೇಷಂಟ್ ಮೇಲೆ ನಾವು ಹೆಡ್ ಮಸಾಜ್ ನಾವು ಮಾಡಿವಿ ಅಂದ್ರೆ ಪೇಷಂಟ್ ಮಾಡಿದ ತಕ್ಷಣ ರಿಲೀಫನ ಆಗ್ಬೋದು. ಇದಕ್ಕೆ ಬ್ರಹ್ಮರಂಧ್ರ ಅಂತಾರೆ. ಈ ಬ್ರಹ್ಮರಂಧ್ರಕ್ಕೆ ಮೊದಲು ಎಣ್ಣೆ ಉಣಿಸ್ಬೇಕು. ಇದು ಒನ್ ಪಾಯಿಂಟ್ ಇದು. ಇದಕ್ಕೆ ಇನ್ನೊಂದು ಏನಂತಾರೆ, ಶಿಖಾಚಕ್ರ ಅಂತಾರೆ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಸ್ನಾನ ಮಾಡ್ತಾರೆ. ಹಾಂ, ಎಸ್. ಇದು ಸೈಡ್ ಆ್ಯಂಗಲ್. ಲಾಸ್ಟ್ ಇದಕ್ಕೆ ಪಶ್ಚಿಮ ಚಕ್ರ ಅಂತಾರೆ. ಇದು ಶಿಖಾಚಕ್ರ ಅಥವಾ ಬ್ರಹ್ಮರಂಧ್ರ. ಲಾಸ್ಟ್ ಪಾಯಿಂಟ್ ಯಾವಪ್ಪ ಅಂದ್ರೆ ಪಶ್ಚಿಮ ಚಕ್ರ. ಇದು ಬರೀ ಎಣ್ಣೆ ಹಚ್ಚೋದಕ್ಕೆ ಸ್ನೇಹನ ಅಂತ ಕರೀತಾರೆ. ಹಚ್ಚೋದು ಬರೀ ಜಸ್ಟ್ ಎಣ್ಣೆ ಹಚ್ಚೋದು. ಆ ಪಾಯಿಂಟ್ಸ್ಗಳಿಗೆ ಎಣ್ಣೆ ಹಚ್ಚೋದಕ್ಕೆ ಸ್ನೇಹನ ಅಂತಾರೆ ಪಂಚಕರ್ಮಗಳು. ಹೆಡ್ ಮಸಾಜ್ ಅಂದ್ರೆ ಓನ್ಲಿ ಬರೀ ಮೆಂಟಲಿ ರಿಲೀಫ್ ಆಗೋ ಸುಮ್ಮನೆ ಅಷ್ಟೇ ಅಲ್ರಿ. ಉದುರ್ತಿರ್ತಾರೆ, ಕೂದಲು ಉದುರೋದಾಗಲಿ, ಕೂದಲು ಜಲ್ದಿನ ಬೆಳಗಾಗೋದಾಗಲಿ, ಇವೆಲ್ಲ ಸಮಸ್ಯೆಗಳಿಗೂ ಹೆಡ್ ಮಸಾಜ್ ಭಾರಿ ಅಂತ. ಇದು 2ನೇ ಸ್ಟೆಪ್. ಇದು 3ನೇ ಹೆಂಗೆ ಬರ್ಬೇಕಂದ್ರೆ ಮುಟ್ಟಿ ಅಂತ ಹೇಳಿದ್ರು. ಇದು 3ನೇ ಸ್ಟೆಪ್ ಮುಗಿತಾರೆ. 4ನೇ ಸ್ಟೆಪ್ ಹೆಂಗಂದ್ರೆ ಏರ್ ಓಪನ್ ಅಂತ ಹೇಳಿದ್ರೆ ಏರ್ ಓಪನಿಂಗ್ ಸ್ಕಿಲ್ ಅಂತ ಹೇಳಿರುತ್ತೆ. ಹೆಂಗಂದ್ರೆ ಇದು ಯಾವುದೇ ಕಾರಣಕ್ಕಾಗಿ ಹಿಂಗೆ ಬೆಳೆಯೋಂಗಿಲ್ಲ, ಹಿಂಗೆ ಬೆಳಿಬೇಕು. ಯಾಕಂದ್ರೆ ಈ ಬಳ್ಳವಾಗಿರ್ತಕ್ಕಂಥ ಏರ್ ಕುಲ ಆಗಬೇಕು. ಹಾಂ, ಭಾಳ ಡೇಂಜರು. ಸ್ಟೆಪ್ ಅಂದ್ರೆ 5ನೇ ಸ್ಟೆಪ್ ಹೆಂಗೆ ಬಂದಿರ್ಬೇಕಂದ್ರೆ ಇದು 5ನೇ. ಇನ್ನು 6ನೇ ಸ್ಟೆಪ್ ಹೆಂಗೆ ಬರೋದಂದ್ರೆ ಡೈರೆಕ್ಟಾಗಿ ನಾವು ಆಲ್ರೆಡಿ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ವಿ. ಲಾಸ್ಟ್ ಹೆಂಗೆ ಅಂದ್ರೆ ರಿಲೀಫ್ ಪೂರ್ಣ ರಿಲೀಫ್ ಪೊಸಿಷನ್ ಪೇಷಂಟ್ ತೊಗೊಂಬರ್ಬೇಕಂದ್ರೆ ಇದು ಲಾಸ್ಟ್ ನೋಡ್ರಿ.
ಇಲ್ಲಿ 6 ಸ್ಟೆಪ್ ಮಾಡಿ ಇನ್ನು ಲಾಸ್ಟ್ ಟೈಮ್ ಕೊಡ್ತಾರೆ. ಇಲ್ಲಿ ತನಕ ನಾವೇನು ಮಸಾಜ್ ಮಾಡಿರ್ತಲ್ಲ ಆ ಎಲ್ಲ ನರ್ವಸ್ ಸಿಸ್ಟಮ್ಕನ್ನ ಪೂರ್ಣ ರಿಲೀಫ್ ಕೊಡುವಂಥ ಕೆಲಸ ಈ ಲಾಸ್ಟ್ ಸ್ಟೆಪ್ ಮಾಡೋದು. ಕರ್ನ ಕಿವಿ ಒಳಗ್ರಿ ಅತಿ ಸೂಕ್ಷ್ಮ ಕೆಲವೊಂದು ಪಾಯಿಂಟ್ಸ್ ಇರ್ತಾವ್ರಿ ಇಲ್ಲಿ. ಇವಾಗ ಮುಂದೆ ಬರ್ರಿ. ಇವಾಗ ಇಲ್ಲಿ ತಗೊಂಡ್ರೆ ಪೂರ ಕಂಪ್ಲೀಟಾಗಿ ನಾವು ಫೇಸ್ ಮಸಾಜು ಪೂರ್ಣ ಮಾಡಿದ್ದೇವೆ. ಇಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಇರುತ್ತೆ, ಅದಕ್ಕೇನಂತಾರೆ ಅಂದ್ರೆ ರೀ ಆಜ್ಞಾ ಚಕ್ರ ಅಥವಾ ಲಲಾಟ ಚಕ್ರ ಅಂತೇಳಿ ಕರ್ಸ್ಕೊಂಡಿರ್ತಾರೆ ಅದು. ಅದನ್ನ ಈಗ ಒಬ್ಬೊಬ್ಬರಿಗೆ ಅರ್ಧ ತಲೆ ಹೇಳ್ತಿರ್ತದೆ, ಮೈಗ್ರೇನ್ ಹೇಳ್ತಾರೆ. ಆ ಮೈಗ್ರೇನ್ ಅನ್ನುವಂಥ ನರೋ ಸಿಸ್ಟಮ್ ಎಲ್ಲಿ ಇರ್ತೈತೆ ಅಂದ್ರೆ ಆಜ್ಞಾ ಚಕ್ರಕ್ಕೆ ಇರ್ತೈತೆ. ಇಲ್ಲೇ ನೋಸ್ತದ ಮನುಷ್ಯ ಇಲ್ಲಿ ಹಿಡಿದ್ರೆ ಸಣ್ಣ ಹೋಗಿರ್ತೈತೆ. ಆಗ ಹೆಂಗಂದ್ರೆ ಲಾಸ್ಟ್ ಟೈಮ್ ಇರುತ್ತೆ ಅಂದ್ರೆ ಅದು ನಾವು ಡೈರೆಕ್ಟಾಗಿ ಹಂಗೆ ಫೇಸ್ ಮಸಾಜ್ ಮಾಡಲಾರ್ದ ಹಂಗೆ ಇದು ಜಗಿದೆ ಅಂದ್ರೆ ಇದು ಚಟ್ ಅನ್ನೋದಿಲ್ಲ. ಇಲ್ಲಿ ತಗೊಂಡು ಫೇಸ್ ಮಸಾಜ್ ಮಾಡಿ ಪೂರ್ಣ ಮಾಡಿ ಎಲ್ಲ ಮಾಡಿದ ನಂತರ ಅದು ಪೂರ ಆ್ಯಕ್ಟಿವ್ ಆಗಿರ್ತೈತೆ. ಅವಾಗ ನೀವು ಜಗ್ ಬಿಟ್ಟರೆ ತಗೊಂಡು ಅದು ಚಟ್ ಹತ್ರ ಆಗುತ್ತೆ. ಆಗ ಮೈಗ್ರೇನ್ ಪೂರ್ಣ ಕಂಪ್ಲೀಟಾಗಿ ಹೋಗಿಬಿಡೋದು. ತಿಳಿದ್ರೆ ಇವಾಗ ಈ ಪೂರ್ಣ ನಶ್ ಭಾಗಕ್ಕೆಲ್ಲ ನೀವು ಮಾಡಿರಿ, ಫೇಸ್ ಮಸಾಜ್ ಮಾಡಿರಿ, ಪೂರ್ಣ ಮಾಡಿರಿ, ಎಲ್ಲ ಮಾಡಿರಿ. ಈ ಸರ್ವೈಕಲ್ಕ್ರಿ ಓಕೆ ಇಲ್ಲಿ ಕೆಲಸ ಕೊಡ್ಬೇಕಾಗೈತೆ. ನಾವೇ ಇಲ್ಲಿ ಕೆಲಸ ಕೊಡ್ಬೇಕಂದ್ರೆ ಇದು ಒಂದು ಇದೆಲ್ಲ ಚಲೋ. सुबह से खान कैसा लग रहा है? ಫ್ರೆಶ್ ಅದ. ನೀವು ಅವ್ರಿಗೆ ಕೇಳ್ರಿ. ಈಗ ಹೆಂಗೆ ಹಿಂದಿ ಮಾಡ್ತಾರೆ ಮರಾಠಿ ತಿಂದು ಹಾಂ ಕಸ वाटते तुम्हाला? फ्रेश वाटर आहे. फ्रेश वाटायला जरा अंग ढिलं आणि काय वाटतंय? काय एकदम फ्रेश, डोळे डोकं हां शांत झाले आता. ಇವಾಗ ಬರೀ ಫೇಸ್ ಮಸಾಜ್ ರೀ, ಹೆಡ್ ಮಸಾಜು, ಕರ್ನಪುರ, ಸರ್ವೈಕಲ್ಲು, ಕಾಪ್ ಮಸಾಜು ಎಲ್ಲ ಆಯ್ತು ರೀ ಈಗ. ಓಕೆ ಹೌದ್ರಿ. ಇನ್ನು ಲಾಸ್ಟ್ ಇನ್ನು ನೋಡ್ರೆ ಅಲ್ಲಿ ತೋರಮ್ಮ अक्षितर पण तोगोगत ऐत्रि. ही चष्मा काढल्यानंतर काय दुखतात काय साईडला? नाही नाही बरोबर आहे ना? ಇದು ಅಕ್ಷಿತರ್ಪಣ ಅಂದ್ರೆ ಹೆಂಗೆ ಇದರಲ್ಲಿ ತೋರಿಸೋ ಒಂದು ಏನಾಗುತ್ತೆ ಇದ್ರಾಗ ನಾವು ಬಿಸಿನೀರು ಹಾಕ್ತೀವಿ. ಬಿಸಿನೀರು ಆದ್ರೆ ಆ್ಯಕ್ಚುಲಿ ಇದ್ರಾಗ ತುಪ್ಪ ಹಾಕ್ತಾರೆ. ಓಕೆ ಮಹಾ ಫಲಾದಿ ಗ್ರೀತ ಒಂದು ತುಪ್ಪ ಬರ್ತದೆ. ಆ ತುಪ್ಪನ ಇದ್ರಾಗ ಹಾಕಬೇಕಾಗಿದೆ. ಈಗ ಇವ್ರದಾಗ ಇಲ್ರಿ ಅನ್ನೋದಾಗ ಇವ್ರ ನೀರು ಹಾಕಿ ತೋರಿಸ್ಬೇಕು. ತಪ್ಪ ಒಂದು ಹಾಕ್ಬಾರ್ದು. ಏನು ತೋರಿಸಿ ಕಣ್ಣು डोळा बंद करतो. ತೋರಿಸ್ತು ಸರ್. ಯಾಕೆ ಈಗ ಹಾಕ್ಬೇಕು ಇನ್ನೊಂದು 20 ಸಲ ಕಡೆ ಈಗ ಹಾಕಿ ಹೇಳ್ತೀನಿ. ಅಂತ ಜರ ತಾವು ಇವಾಗ ಹೆಂಗೆ ಇರ್ತೈತೆ ಅಂದ್ರೆ ಇದು ಅಕ್ಷಿತರ್ಪಣ ಟ್ರೀಟ್ಮೆಂಟ್ ರೀ. ಇದ್ರಾಗ ಹೆಂಗೆ ಇರ್ತೈತೆ ಅಂದ್ರೆ ಕಣ್ಣಿನ ಯಾವುದೇ ರೀತಿಯಿಂದ ಸಮಸ್ಯೆ ಇದ್ರು ಭಾಳ ದೋಷದಿಂದ ಇರುಳಗಣ್ಣು ಕಾಣ್ತಿರ್ತೈತೆ ರೀ.
ಕೆಲವೊಬ್ರಿಗೆ ಕಣ್ಣ ಮಂದ ಆಗಿರ್ತವೆ, ಸರಿಯಾಗಿ ಕಣ್ಣು ಕಾಣ್ತಿರೋದಿಲ್ಲ, ಸ್ಪೆಕ್ಟ್ ಬಂದಿರ್ತೈತಿ. ಅಂಥವ್ರಿಗೆ ಇದೇನಂದ್ರೆ ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್. ಇದ್ರಾಗ ಹೆಂಗಂದ್ರೆ 3 ಸ್ಟೆಪ್ ಬರ್ತೈತೆ ರೀ. ಇದ್ರಾಗ ಒಂದೇದು ಹೆಂಗಿರ್ತೈತೆ ಅಂದ್ರೆ ಕಣ್ಣು ತೆಗೆದು ಮುಚ್ಚೋದು, 20 ರಿಂದ 25 ಸಲ ಕಣ್ಣು ತೆಗೆದು ಮುಚ್ಚೋದು ಮಾಡಬೇಕು. ಯಾವಾಗಂದ್ರೆ ತುಪ್ಪ ಇರ್ತ ಪೈಕಿ बंद करो खोल करो, बंद करो खोल करो. ಶಬಾಷ್. ಅದು ಕಣ್ಣಾಗ ನೀರು ಹೋಗಲ್ವಾ? ಹೋಗೋದಿಲ್ಲ. ಈ ಸಿಸ್ಟಮ್ ಏನಿರೋದಲ್ಲ ನರ್ವ್ ಸಿಸ್ಟಮ್, ಇದು ಇಲ್ಲಿ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೈತ್ರಿ ಎಲ್ಲ ಇದೆ. ಈಗ ತೆಗೆದು ಬಿಡುದು ಮಾಡೋದ್ರಿಂದ ಆಲ್ರೆಡಿ ಅದ್ರಾಗ ತುಪ್ಪ ಇರ್ತೈತೆ ರೀ. ತುಪ್ಪ ಇರ್ತಾ ಪೈಕಿನ ನಾವು ಮಾಡಿದಂದ್ರೆ ಆ ಸಿಸ್ಟಮ್ಗೆಲ್ಲ ಕೆಲಸ ಕೊಡ್ತೈತ್ರಿ. ಅದು ಈ ಸಿಸ್ಟಮ್ಗೆಲ್ಲ ಬಂದ್ ಕರೋ. ಇನ್ನು ಹೆಂಗಿರ್ತೈತೆ ಅಂದ್ರೆ ರೀ ಹೇಳೋ ये बाजू ह्या बाजूला येतात. ಇವಾಗ ಮೂರನೇದು ಹೆಂಗಿರ್ತೈತೆ ಆ್ಯಂಟಿ ಕ್ಲಾಕ್ ಅಂತ ह्या बाजूला ह्या बाजूला येतात. ಓಮ್ ಅಂತ ಕೆಲಸ ಮಾಡ್ತೈತೆ. ಓಕೆ. ಅದಿಲ್ಪ हळून डोळ्यासमोर डोळे काय दुखतात, काय होते? नाही काय नाही. तांब पोटाले तुम्हाला डोळ्यात? नाही काहीच नाही. डोळ्यात कसं काय फील होईल? काय असं स्वच्छ दिसणार. स्वच्छ दिसायला आराम वाटते? ಆಳದವರೆಗೂ ಹೋಗಿರ್ತೈತೆ. ಅದು ಅದನ್ನ ಹಂಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಅಂದ್ರೆ ಮುಂದೆ ಹೆಂಗಿರ್ತದೆ ಅಂದ್ರೆ ಕ್ಯಾನ್ಸರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನ ಇವಾಗನ ಸಣ್ಣ ಇದ್ದಾಗನ ಕಮ್ಮಿ ಹೆಂಗೆ ಮಾಡ್ಬೋದು ಅಂದ್ರೆ ಇವಾಗ ಈ ಜಾಗಕ್ಕೆ ನಾವು ಪೂರ್ಣ ಹಿಟ್ಟು ಹಚ್ತೀವಿ, ಕನಕ ಹಚ್ತೀವಿ. ಕನಕ ಹಚ್ಬಿಟ್ಟು ಅದ್ರಾಗ ಬಿಸಿ ಎಣ್ಣೆ ಬಿಡ್ತೀವಿ. ಸೈಂಧವಾದಿ ಅಂತಾರೆ, ಸಹಚರಾದಿ, ಕೆಲವೊಂದು 18 ನಮೂನೆ ಆಯಿಲ್ಗಳು ಬರ್ತಾರೆ. ಸರ್ ಯಾವ್ದು ಒಂದು ಇದನ್ನ ಮಾಡಿರ್ತಲ್ಲ ರೀ, ಕನ್ಸಲ್ಟೇಷನ್ ಆಗಿರ್ತಲ್ಲ, ಆ ಆಯಿಲನ್ನು ಇದ್ರಾಗ ನಾವು ಬಿಸಿ ಮಾಡಿ 3 ಸಲ ಹಾಕ್ತಿರ್ತಾರೆ. ಇದು ಹೆಂಗೈತೆ ಅಂದ್ರೆ 20 ರಿಂದ 25 ನಿಮಿಷದ ಟ್ರೀಟ್ಮೆಂಟ್ ರೀ. ಅದು ಟೋಟಲ್ 116 ಇವದವೆ ಟ್ರೀಟ್ಮೆಂಟ್. 160. ಈಗ ನಾವು ಇಲ್ಲಿವರೆಗೂ ನೋಡಿದ್ರೆ ಕೇವಲ ಒಂದು ಭಾಗದಲ್ಲಿ ಇಷ್ಟೊಂದು ಪದ್ಧತಿ ಇತ್ತು. ಅಂದರೆ ಆಯಾ ಕಾಯಿಲೆ ಆಯಾ ಇದಕ್ಕೆ ನೀವು ಬೇರೆ ಮಾಡ್ತೀವಿ. ಬೇರೆ ಟ್ರೀಟ್ಮೆಂಟ್. ಕೆಲವೊಂದು ಅಂದ್ರೆ ಇದ್ರೊಳಗೆ ಮಾಡುವಂಥ ಟ್ರೀಟ್ಮೆಂಟ್ಗಳು ಬೇರೆ ಇರ್ತವೆ. ಔಟ್ ಡೋರ್ ಮಾಡುವಂಥವು ಕೆಲವೊಂದು ಬೇರೆ ಇರ್ತವೆ. ಔಟ್ ಡೋರ್ ಮಾಡುವಂಥವು ಯಾವ ಬರ್ತಾವ ಅಂದ್ರೆ ಗಂಜಿ ಟರ್ಮರಿಕ್ ಲೇಪ್ ಅಂತ ಹೇಳಿದ್ರೆ, ಧರ್ಮಾಗ್ರೇಟ್ ಅಂತ ಹೇಳಿದ್ರೆ, ಅಂಜಿಯೋ ಲೇಪ್ ಅಂತ ಹೇಳಿ ಬರ್ತದೆ. ಇವೆಲ್ಲ ಹೆಂಗಿರ್ತವೆ ಔಟ್ ಡೋರ್ ಅಂದ್ರೆ ಅವರು ಸೂರ್ಯನ ಬಿಸಿಲಿಗೆ ತಾವು ಮೈಯನ್ನು ಡ್ರೈ ಮಾಡ್ಕೊಳ್ತಕ್ಕ ಒಳಗೆ ಬರುವಂಗಿಲ್ಲ. ಸೂರ್ಯನ ಬಿಸಿಲಿಗೆ ನಾವು ಹಚ್ಚಿರ್ತಕ್ಕಂಥ ಒಂದು ಏನು ಲೇಪ್ ಇರುತ್ತಲ್ಲ, ಆ ಲೇಪ್ ಪೂರ್ಣ ಡ್ರೈ ಆಗುತ್ತಕ್ಕ ಬಿಸಿಲಿಗೆ ಒಣಗಿಸ್ಬೇಕು. ಅಲ್ಲೇ ಸ್ನಾನ ಮಾಡಬೇಕು. ಸ್ನಾನ ಆದ ನಂತರ ಇಲ್ಲಿ ಬರಬೇಕು. ಓಕೆ.
ಮೇನ್ ಪಾರ್ಟ್ಸ್ ಇದು. ಓಕೆ. ಇದು ಬ್ಯಾಕ್ ಐತಿ ಇದು ಪೂರ ಸ್ಪೈನಲ್ ಕಾರ್ಡ್. ಇವತ್ತಿನ ದಿನಮಾನದೊಳಗೆ ಇದು ಹೆಚ್ಚು ನೋವು ಆಗತೈತಿ ಬ್ಯಾಕ್ ಅಂದ್ರೆ ಡ್ರೈವಿಂಗ್ ಮಾಡಿಬಿಟ್ಟು ಇದು ಕೆಲವರು ಭಾಳ ನೋವು ಆಗ್ತದೆ. ಹೌದು. ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಗೊತ್ತಿಲ್ಲದಕ್ಕಾಗಿ ಇವರು ಅವ್ರಿಗೆ ಪಂಚಕರ್ಮದ ವ್ಯವಸ್ಥೆ ಗೊತ್ತಿಲ್ಲದಕ್ಕಾಗಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆಪರೇಷನ್ ಮಾಡಿಸಿರ್ತಾರೆ. ಓಕೆ. ಬ್ಯಾಕ್ ಪೇನ್ ಇಂದ ಆಪರೇಷನ್ ಮಾಡಿಸಿರ್ತಾರೆ. ಆಪರೇಷನ್ ಮಾಡಿಸಿರಂದ್ರೆ ಅದು ಏನಾಗಿಬಿಡ್ತೈತೆ ಅಂದ್ರೆ ಕೆಲವೊಂದ್ಸಲ ಸಕ್ಸಸ್ ಆಗ್ಬೋದು, ಕೆಲವೊಂದ್ಸಲ ಅನ್ಸಕ್ಸಸ್ ಆಗಿ ಬಿಟ್ಟಿತ್ತಪ್ಪ ಅಂದ್ರೆ ಮೊದಲು ಇರುವಷ್ಟು ರಿಲೀಫ್ ಉಳ್ಕೊಳಕ್ ಚಾನ್ಸ್ ಇಲ್ಲ. ಅದು ಪಂಚಕರ್ಮದಿಂದ ಹೆಂಗಾಗೈತೆ ಅಂದ್ರೆ ಸ್ಲೋ ಆಗಿ ಇವತ್ತು L4 L5 S1 ಅಂತ ತಿಳ್ಕೊಂಡು ಆ ಜಾಗದಕ್ಕೆ 3 ಪಾಯಿಂಟ್ಸ್ ಬರ್ತವೆ. L4 L5 S1 ಅಂತ ವಿತ್ ಅದ್ರ ಜೋಡಿಯಾಗಿ ಹೇಗಿರ್ತದೆ ಒಂದು ಲಂಬರ್ ಇರುತ್ತೆ, ಸ್ಪೈನಲ್ ಕೋಡ್ ವಿತ್ ಲಂಬರ್ ಇರುತ್ತೆ. ಅದು ನಮಗೆ ಇಲ್ಲಿ ಹಿಡಿದ ತಕ್ಷಣ ಗೊತ್ತಾಗ್ಬೋದು. ಕೆಲವೊಂದ್ಸಲ ನಮ್ಗೆ ಗೊತ್ತಾಗದೆ ಹೋದ್ರು ನಮ್ಗೆ ಸರ್ ಅಡ್ವೈಸ್ ಮಾಡಿಬಿಡ್ತಾರೆ, ಅವ್ರಿಗೆ L4 ಆಗೈತಿ, L5 ಆಗೈತಿ, S1 ಆಗೈತಿ. ಸರ್ ಹೇಳಿದ್ದ ಒಂದು ಇದ್ರ ಮೇಲೆ ನಾವು ಏನ್ ಮಾಡ್ತೀವಿ ಗೆಸ್ ಮಾಡಿ ಅದ್ರ ಜಾಗಕ್ಕನ ಕೆಲವೊಂದ್ಸಲ ಮಸಾಜ್ ಮಾಡ್ತಿರ್ತೀವಿ. ಆ ಮಸಾಜ್ ಹೆಂಗ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಸ್ಕಿಲ್ ಉಪಯೋಗಿಸ್ಕೊಂಡ್ರೆ ಮಸಾಜ್ ಮಾಡ್ಬೇಕು. ಹಂಗ ಡೈರೆಕ್ಟ್ ಆಗಿ ಹುಸುರುಗತಿ ಹುಮ್ಮತ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ತಾಕತ್ತನ್ನ ಪೇಷಂಟ್ ಮೇಲೆ ಪ್ರಯೋಗ ಮಾಡ್ಲಾರ್ದ ಅವ್ರ ತಾಕತ್ತಕ್ಕೆ ಅನುಗುಣವಾಗಿ ನಾವು ಮಸಾಜ್ ಮಾಡ್ಬೇಕು. ಮುಂದೆ ನಾವು ಇದನ್ನ ಮಸಾಜ್ ಮಾಡೋ ಮುಂದೆ ಪೇಷಂಟ್ ಕೇಳ್ಕೊತಾ ಇರ್ಬೇಕು, ನಿನಗೆ ನೋವು ಅನ್ಸತೈತೋ ಇಲ್ಲೋ, ನಾವು ತಿಕ್ಕೋದು ಬಾರ್ ಅನ್ಸತೈತೋ ಇಲ್ಲೋ. ಇದು ಒಂದು ಸ್ಟೆಪ್. ಇನ್ನು ಹೆಂಗಿರ್ತದೆ ಲಾಸ್ಟ್ ಹೆಂಗಿರುತ್ತೆ ಮುಟ್ಟಿ ಸ್ಟೆಪ್ ಪೂರ ಕಂಪ್ಲೀಟ್ ಆಗೋದು. ಈ ಜಾಗಕ್ಕೆ ನಾವೇನು ಮೋಸ್ಟ್ ಇಂಪಾರ್ಟೆಂಟ್ ಜಾಗ ಯಾವುದು ನಮ್ಗೆ ಈ ಜಾಗ ಪೂರ ಹದ ಆತರಿ. ಇವಾಗ ಇನ್ನೂ ಸ್ವಲ್ಪ ಕಟ್ಸೋದು.
ಇವಾಗ ಇಲ್ಲಿ ಏನಾಗಿರುತ್ತೆ ಬರೀ ಮಸಾಜ್ ಮಾಡಿಬಿಟ್ಟಿವಿ ನಾವು. ಹ್ಞೂ ಇನ್ನು ಈ ಜಾಗಕ್ಕೆ ಪೂರ್ಣ ಕೆಲಸ ಕೊಡೋದು ಹೆಂಗಂದ್ರೆ ಹೊಡ್ರಿ ಆ ಕಡೆ ಸೈಡ್ ಒಳಗೆ ಹಾಂ ಓಕೆ ಏನದು ಕೈರೋ ಸಿಸ್ಟಮ್ ಅಂತ ಏನಿಲ್ಲ ಓಕೆ ಓಕೆ ಹ್ಞೂ ಕೈರೋ ಟ್ರೀಟ್ಮೆಂಟ್ ಅಂತ ಹೇಳಿ ಹಂಗೆಲ್ಲ ಪೂರ ಡಿಲ್ಲ ಚುಡು ಕೈ ತೆಗೆದು ಆರಾಮ್ ಚುಡು ಆರಾಮ್. ಕ್ರಾಸಿಂಗ್ ಪ್ಯಾಂಟ್ ಕೆಲವರಿಗೆ ಕೂತ್ರು ಹೇಳಕ್ಕಾಗಿರೋಲ್ಲ ಹಿಡ್ಕೊಂಡ್ಬಿಡ್ತಾರೆ ಕಾಪ್ನ ಹಿಡ್ಕೊಂಡ್ಬಿಡ್ತಾರೆ ಹೆಂಗಂದ್ರೆ ರಿಲೀಫ್ ಪೂರಾ ಬ್ಯಾಕ್ ಹಿಡ್ಕೊಂಡ್ಬಿಡ್ತಾರೆ ಅವರು ಅದಕ್ಕೆ ರಿಲೀಫ್ ಕೊಡೋದನ್ನ ಇಲ್ಲ. ನಾವು ಹಂಗ ಬಿಟ್ಟು ಅಂದ್ರೆ ಆ ಜಾಗಕ್ಕೆ ಇನ್ನೂ ಹಂಗ ಉಳ್ಕೊಳ್ಳುವಂತ ಒಂದು ಚಾನ್ಸಸ್ ಇದೆ. ಆ ಜಾಗಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಪರಿಣಾಮಕಾರಿ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಕೆಲವೊಂದು ಎಕ್ಸರ್ಸೈಸ್ ಮಾಡಿಸ್ಬೇಕು. ಯಾಕಂದ್ರೆ ಆ ಜಾಗಕ್ಕೆ ಏನಾಗಿರ್ತೈತೆ ನೋವು ತಾಳ್ಕೊಂಡ್ ಆ ಜಾಗಕ್ಕೆ ಒಂದು ರಕ್ತದ ಗಡ್ಡಿ ಬೆಳೆದು ಬಿಟ್ಟಿರ್ತೈತಿ ಆಲ್ರೆಡಿ. ಆ ರಕ್ತದ ಗಡ್ಡಿ ಕರಗಿಸುವಂತ ಕೆಲಸನ ಎಕ್ಸರ್ಸೈಸ್. ಇವಾಗ ನೀವು ಅವ್ರಿಗೆ ಕೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಯಾವ ಜಾಗಕ್ಕೆ ಕೆಲಸ ಕೊಡಕ್ಕೆ ರಿಲೀಫ್ ಕೊಡೋದ್ರ ಒಟ್ಟಿಗೆ ಇದಕ್ಕೆ ಏನಂತಾರಂದ್ರೆ ಗರುಡ ಮರ್ಕಟಾಸನ ಅಂತ ಹೇಳಿ ಕರೀತಾರೆ. ಇದು ಹಿಪ್ ಮತ್ತು ಕಾಯ ಮಾಡ್ತಾರೆ. ಇದು ಓಪನ್ ಆಗೋಕ್ಕೆ ಕೆಲಸ ಮಾಡ್ತಾರೆ. ಇದು ಲೇಡೀಸ್ ಜೆಂಟ್ಸ್ ಬೇರೆ ಬೇರೆ ಅಥವಾ ನೀವೇ ಮಾಡ್ಬೋದು? ಲೇಡೀಸ್ ಮಾಡ್ತಾರೆ. ಪರಶುರಾಮ್ ಏನಿದ್ದೀರಿ ನೀವು? ಥೆರಪಿಸ್ಟ್ ನಾವು ರಮೇಶ್ ಪೋಪಾಡೆ ಅಂತ ಹೇಳಿ. ಓಕೆ ರಮೇಶ್ ನಮ್ಮಲ್ಲಿ ಎಲ್ಲಕ್ಕಿಂತ ಸೀನಿಯರ್.